ನೆಕ್ ಕಾಂಪಿಟೇಷನ್ ಅಂತ ಮಾಡಿದ್ವಲ್ಲ ಅಷ್ಟು ಕರೆಕ್ಟ್ ಸ್ಯಾಟಿಸ್ಫೈ ಮಾಡಿಲ್ಲ ಯಾರು. ಮತ್ತೆ ಇವ್ರು ಹೊಲ್ದಿರೋದು ಚೆನ್ನಾಗಿತ್ತು, ಅವ್ರು ಹೊಲ್ದಿರೋದು ಇವ್ರು ಹೊಲ್ದಿದ್ದೆ ಚೆನ್ನಾಗಿರ್ಲಿಲ್ಲ, ಅದಿಲ್ಲಿ ಲೂಸ್ ಕಾಣಿಸ್ತಿತ್ತು. ಮತ್ತೆ ಕ್ಯಾಮ್ರಾ ಹಿಂದೆ ಬಂದವರು ಸ್ವಲ್ಪ ಚೆನ್ನಾಗಿ ಮಾಡಿದ್ರು. ಒಂದ್ ಸ್ವಲ್ಪ ಜನ ಚೆನ್ನಾಗಿ ಮಾಡಿದೀರಾ, ಮತ್ತೆ 100% ಅಂತ ಯಾರು ಮಾಡಿಲ್ಲ. ಓಕೆ, ಒಂದೇ ಸಲ ಅವ್ರಿಗೆ ಹೊಲ್ದಿರೋದು ಪರ್ಫೆಕ್ಟ್ ಇದೆ ಅಂತ. ಹೊರಗಡೆನೂ ಅಷ್ಟೇ ಇದೇ ಆಗುತ್ತೆ ನಿಮ್ಗೆ. ಯಾರಿಗಾದ್ರೂ ಕ್ಲೈಂಟ್ ಹೊಸ್ತಾಗಿ ನಿಮ್ ಹತ್ರ ಬಂದ್ರೆ ನೀವು ಮೊದ್ಲು ಹೇಳಿ, ಅವ್ರಿಗೆ ಹೇಳ್ಬೇಡಿ ಮೊದ್ಲೇ ನಾನು ಪರ್ಫೆಕ್ಟ್ ಆಗಿ ಹೊಲ್ಕೊಟ್ಬಿಡ್ತೀನಿ ಅಂತ. ಒಂದ್ ಕೊಟ್ಟು ನೋಡಿ, ಹೇಗಿದೆ ನೋಡಿ, ಏನಾದ್ರು ಮಿಸ್ಟೇಕ್ಸ್ ಇದೆ ನೆಕ್ಸ್ಟ್ ಬ್ಲೌಸ್ ಅಲ್ಲಿ ಹೇಳಿ ಅಂತ ನೀವು ಅವ್ರನ್ನ ಕನ್ವಿನ್ಸ್ ಮಾಡಿ ಬಟ್ಟೆ ಇಸ್ಕೋಬೇಕು. ಅದಾಯ್ತಾ? ಒಂದೇ ಸಲ ನೀವು ಅವ್ರದ್ದು ರೇಷ್ಮೆ ಸೀರೆ ಇಸ್ಕೊಂಡು ನಾನು ಚೆನ್ನಾಗಿ ಹೊಲಿತೀನಿ ಅಂತ ಹಾಳು ಮಾಡ್ಕೊಡ್ಬಾರ್ದು. ಅದಾಯ್ತಾ? ನೀವು ಹೊಲ್ದಿರೋದ್ರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತಾನೆ ಒಂದೇ ಸಲಿಗೆ ಅಂದ್ರೆ ಬ್ಲೌಸ್ ಹಾಳು ಮಾಡಿಲ್ಲ, ಯಾರ್ದು ಬ್ಲೌಸ್ ಹಾಳು ಮಾಡಿಲ್ಲ. ಬಟ್ ಅದಂತ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ. ಇಲ್ಲೊಂಚೂರು ಲೂಸು, ಇಲ್ಲೊಂದ್ ಸ್ವಲ್ಪ ಟೈಟ್, ಶೋರ್ ಡ್ರಾಪ್, ಆತರ ಲೈಟ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಫಸ್ಟ್ ಟೈಮು ಫಸ್ಟ್ ಸೈಜ್ ನಾವು ಮಾಡುವಾಗ. ಹಾಗಾಗಿ ನೀವು ಅವ್ರಿಗೆ ಹೇಳ್ಬಿಟ್ಟು ತಗೊಳ್ಳಿ. ಕ್ಲೈಂಟ್ ತಗೊಳ್ಳುವಾಗ ಏನೋ ಸಣ್ಣ ಪುಟ್ಟ ಕರೆಕ್ಷನ್ ಇದೆ ನಿಮ್ಮ ಹತ್ರ, ಹೆಂಗೋ ಡ್ರಾಫ್ಟಿಂಗ್ ಇರುತ್ತೆ, ಅದ್ರಲ್ಲಿ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಎಲ್ಲಿ ಲೂಸ್ ಬಂದಿದೆ ಇಲ್ಲ ಶೋಲ್ಡರ್ ಡ್ರಾಪ್ ಆಗಿದೆ ಅಂದ್ರೆ ಎಲ್ಲಿ ನೀವು ಕಂಟ್ರೋಲ್ ಪಾಯಿಂಟ್ ತಗೋಬೇಕು, ಅದನ್ನೆಲ್ಲ ನೋಡ್ಕೊಂಡು ನೀವು ಸೆಕೆಂಡ್ ಬ್ಲೌಸ್ ಅಷ್ಟೇ ನೀವು 100% ಫಿಟ್ಟಿಂಗ್ ಕೊಡೋದು. ಇವಾಗ ನಿಮಗೂ ಅಷ್ಟೇ, ನೀವು ಫಸ್ಟ್ ಬ್ಲೌಸ್ ಅಲ್ದೆ ನಿಮ್ಗೆ ಏನೋ ಒಂದು ಅನ್ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಏನೋ ಒಂದು ಪ್ರಾಬ್ಲಮ್ ಇದೆ ಅದು ಇದು ಅಂತ, ಅದು ಸೆಕೆಂಡ್ ಬ್ಲೌಸ್ ಅಲ್ಲಿ ಸರಿ ಹೋಗುತ್ತೆ. ಕ್ಲೈಂಟ್ ಅಷ್ಟೇ, ನಿಮ್ಗೆ ಎಲ್ಲಾರು ಇರೋ ಬರ ಎಲ್ರಿಗೂ ಹೊಲ್ದು ಬಿಡ್ತೀನಿ ಅನ್ನೋದು ಬೇಡ. ನಿಮ್ಮ ಹತ್ರ ಒಂದು 10 ಜನ ಪರ್ಮನೆಂಟ್ ಕಸ್ಟಮರ್ ಇದ್ರೆ ಸಾಕು, ಅವ್ರದ್ದೇ ಹೊಲ್ಕೊಂಡು ನೀವು ವರ್ಷ ಪೂರ್ತಿ ಬಿಸಿ ಇರ್ಬೋದು. ಕ್ಲೈಂಟ್ ಹೇಳೋದಾರೆ ಇನ್ ಕೇಸ್ ಇವಾಗ ನೀವೆಲ್ಲ ಬುಟಿಕ್ ಓನರ್ ಆ ತರ ಮಾತಾಡಿದೀನಿ, ಈಗ ನೀವೇ ಕ್ಲೈಂಟ್ ಇದ್ದೀರಾ ಅನ್ಕೊಳ್ಳಿ. ನೀವೇ ಒಂದ್ ಕಡೆ ಹೊಲಿಯಕ್ ಕೊಟ್ಟಾಗ ಒಂದ್ಸಲಿ ಅವ್ರು ಏನಾದ್ರು ತಪ್ಪು ಮಾಡಿದ್ರೆ ಸೆಕೆಂಡ್ ಟೈಮ್ ಅವ್ರಿಗೆ ಕೊಡಿ. ಯಾಕೆ ಗೊತ್ತಾಯ್ತಾ? ಒಂದ್ಸಲಿ ಹಾಳು ಮಾಡಿದ್ರು ಎರಡನೇ ಬ್ಲೌಸ್ ಆದ್ರೂ ಅವ್ರು ಚೆನ್ನಾಗಿ ಹೊಲ್ಕೊಡ್ತಾರೆ. ಸೊ ನಮ್ ಕಡೆ ಏನಾಗುತ್ತೆ ಅಂದ್ರೆ ಆ ಪೇಷನ್ಸ್ ಇರಲ್ಲ. ಒಂಚೂರು ಲೂಸ್ ಬಂದ್ರ ಈ ಟೈಲರ್ ಸರಿ ಇಲ್ಲ ಅದು ಇನ್ನೊಬ್ರ ಕಡೆ ಹೋಗ್ತಾರೆ. ಹಂಗೆ ಟೈಲರ್ನ ಚೇಂಜ್ ಮಾಡ್ತಾನೆ ಇರ್ತಾರೆ. ಟೈಲರ್ನ ಯಾವಾಗೂ ಚೇಂಜ್ ಮಾಡ್ಬಾರ್ದು. ಫ್ಯಾಮಿಲಿ ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್, ಫ್ಯಾಮಿಲಿ ಟೈಲರ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಗೊತ್ತಿದ್ಯಾ? ಒಂದ್ಸಲಿ ಹಾಳು ಮಾಡಿದ್ರು ಸೆಕೆಂಡ್ ಟೈಮ್ಗೆ ಅವ್ರ ನಮ್ ಬಾಡಿ ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಹಾಳು ಮಾಡಲ್ಲ. ನೀವು ಹೊಸ ಸೀರೆನ ಹೊಸ ಟೈಲರ್ ಹತ್ರ ಕೊಟ್ಟು ಹಾಳು ಮಾಡೋದ್ಕಿಂತ ಒಬ್ರು ಒಂದ್ ಹಾಳು ಮಾಡ್ಲಿ, 2 ಹಾಳು ಮಾಡ್ಲಿ, 3ನೇದಕ್ಕಂತೂ ಯಾರು ಹಾಳು ಮಾಡಲ್ಲ. ಕ್ಲೈಂಟ್ ನೀವೇ ಅರ್ಥ ಮಾಡಿಸಿ, ನೀವೇ ಕ್ಲೈಂಟ್ ಯಾರು ಇದು ನಿಮ್ ಮೈಂಡ್ ಅಲ್ಲಿ ಇರ್ಲಿ. ಓಕೆ, ಲಾಸ್ಟ್ ಬ್ಲೌಸ್ ಎಲ್ಲರೂ ತುಂಬಾ ಚೆನ್ನಾಗಿ ಅಟೆಂಡ್ ಮಾಡಿದೀರಾ, ಹಂಗಾಗಿ ನಿಮ್ಗೆ ನಮ್ ಕಡೆಯಿಂದ ಚಾಕ್ಲೇಟ್. ಸೊ ಎಲ್ಲ ಕಾಂಪಿಟೇಷನ್ ಅಟೆಂಪ್ಟ್ ಮಾಡಿರೋದಕ್ಕೆ ನಿಮ್ಗೆ ಮತ್ತೆ ಇದನ್ನ ಹೆಲ್ದಿ ಕಾಂಪಿಟೇಷನ್ ಕಡಲೆ ಬೀಜ ಒಬ್ಬಟ್ಟಿದು. ಸೊ ಇದನ್ನ ಒಂದು ಹೆಲ್ತಿ ಕಾಂಪಿಟೇಷನ್ ಆಗಿ ತಗೊಳ್ಳಿ. ಮುಂದೆ ಬೇರೆ ಬೇರೆ ಸೈಜ್ ಮೇಲೆ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿ. ಅದು ಡೀಪ್ ನೆಕ್ ಅಷ್ಟೇ ನಿಮ್ಗೆ ಪ್ರಾಬ್ಲಮ್ ಕೊಡೋದು. ಇನ್ನೆಲ್ಲಾ ಬ್ಲೌಸ್ ಹೆಂಗಾದ್ರೂ ಹೊಲಿಬಹುದು ನೀವು.